ಮಣ್ಣೆತ್ತುಗಳ ಪೂಜೆ. ಉತ್ತರ ಕರ್ನಾಟಕದ ವಿಶಿಷ್ಟ ಸಂಪ್ರದಾಯ. ಉತ್ತರ ಕರ್ನಾಟಕದ ಹಲವೆಡೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮಣ್ಣಿನಿಂದ ತಯಾರಿಸಿದ ಎತ್ತುಗಳನ್ನು ಅಂದರೆ ಮಣ್ಣೆತ್ತುಗಳನ್ನು ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುವುದು ಮತ್ತು ಅವುಗಳನ್ನು ಮನೆಗೆ ತಂದು ಪೂಜೆ ಸಲ್ಲಿಸುವುದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ವಿಶಿಷ್ಟ ಸಂಪ್ರದಾಯವಾಗಿದೆ. ಈ ಆಚರಣೆಯ ಹಿಂದೆ ರೈತ ಜೀವನದ ಸಂಸ್ಕೃತಿ ಮತ್ತು ಕೃಷಿಯ ಮಹತ್ವ ಅಡಗಿದೆ. ಎತ್ತುಗಳು ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅವುಗಳನ್ನು ಅನ್ನದಾತನ ಸಹಚರರೆಂದು ಗೌರವಿಸಲಾಗುತ್ತದೆ. ನಿಜವಾದ ಎತ್ತುಗಳನ್ನು ಪ್ರತಿಯೊಬ್ಬರೂ ಸಾಕಲು ಸಾಧ್ಯವಾಗದ ಕಾರಣ ಮಣ್ಣಿನಿಂದ ರೂಪಿಸಿದ ಎತ್ತುಗಳನ್ನು ಖರೀದಿಸಿ ಮನೆಗೆ ತಂದು ಪೂಜೆ ಸಲ್ಲಿಸುವ ಪದ್ಧತಿ ಬೆಳೆದುಬಂದಿದೆ. ಅಮಾವಾಸ್ಯೆಯ ದಿನ ಕುಟುಂಬದ ಸದಸ್ಯರು ಮಣ್ಣೆತ್ತುಗಳಿಗೆ ಅರಿಶಿಣ, ಕುಂಕುಮ, ಹೂವುಗಳನ್ನು ಅರ್ಪಿಸಿ ಪೂಜೆ ನೆರವೇರಿಸುತ್ತಾರೆ. ಉತ್ತಮ ಮಳೆ, ಸಮೃದ್ಧ ಬೆಳೆ, ಕುಟುಂಬದ ಸುಖಶಾಂತಿ, ಜಾನುವಾರುಗಳ ಆರೋಗ್ಯ ಹಾಗೂ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಕೆಲವರು ಪೂಜೆ ಬಳಿಕ ನೈವೇದ್ಯ ಅರ್ಪಿಸಿ ನಂತರ ಪ್ರಸಾದವನ್ನು ಕುಟುಂಬದ ಸದಸ್ಯರಿಗೆ ಹಂಚುತ್ತಾರೆ. ಈ ಸಂಪ್ರದಾಯದಿಂದ ಸ್ಥಳೀಯ ಕುಂಬಾರ ಸಮುದಾಯಕ್ಕೂ ಜೀವನೋಪಾಯ ದೊರೆಯುತ್ತದೆ. ಹಬ್ಬದ ಮುನ್ನವೇ ಕುಂಬಾರರು ವಿವಿಧ ಗಾತ್ರ ಮತ್ತು ವಿನ್ಯಾಸದ ಮಣ್ಣೆತ್ತುಗಳನ್ನು ತಯಾರಿಸಿ ಮಾರುಕಟ್ಟೆಗೆ ತರುತ್ತಾರೆ. ಗ್ರಾಮೀಣ ಸಂತೆಗಳಲ್ಲಿ ಇವುಗಳ ಖರೀದಿ ಜೋರಾಗಿದ್ದು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಆಧುನಿಕ ಜೀವನ ಶೈಲಿಯ ನಡುವೆಯೂ ಈ ಸಂಪ್ರದಾಯ ಇಂದಿಗೂ ಜೀವಂತವಾಗಿದ್ದು, ಕೃಷಿ ಸಂಸ್ಕೃತಿ, ಜಾನುವಾರುಗಳ ಮೇಲಿನ ಗೌರವ ಮತ್ತು ಜನಪದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ಆಚರಣೆಯಾಗಿ ಉಳಿದಿದೆ. ಇವತ್ತು ಎತ್ತುಗಳು ಮಾರಾಟ ಮಾಡಕತ್ತಿಲ್ಲ, ವಿಶೇಷ ಏನು? ಪ್ರತಿ ವರ್ಷನೂ ಯಾವ ರೀತಿ ಹೆಂಗೆ ಮಾಡ್ತಾರೆ ನೋಡಿ, ಮನೆ ಪೂಜೆ ಮಾಡಿ ಅವಕ್ಕೆ ಮಳೆ ಬರಲಿ ಅಂತ ಕೇಳ್ಕೊಂತಾರೆ. ಈ ಪದ್ಧತಿ ಇದೆ, ಮುಂಚೆಯಿಂದನೂ ಬಂದಿರೋದು. ಈ ಎತ್ತುಗಳನ್ನ ನೆಕ್ಸ್ಟ್ ಬರೋದು ಮಣ್ಣೆತ್ತಿನ ಮಾಡ್ತೀವಿ. ಆ ಪದ್ಧತಿ ಪ್ರಕಾರ ಎಲ್ಲ ಪೂಜೆ ಮಾಡ್ಕೊಂಡು ಇವು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಮಣ್ಣೆತ್ತಿನ ಪೂಜೆ ವ್ಯಾಪಾರ ಹೆಂಗೆ ಚೆನ್ನಾಗೈತೆ? ಸಾಯಂಕಾಲ ಚಲೋ ಚೆನ್ನಾಗತ್ತೆ. ಸಾಯಂಕಾಲ ಬೆಳಗ್ಗೆ ಹಾಂ ಹಾಂ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.